ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಭಾರತದ ರಾಜಕೀಯ ಭವಿಷ್ಯವನ್ನೇ ಬದಲಿಸಬಲ್ಲ ಮಹಾ ಮಸೂದೆಗಳಿಗೆ ಲೋಕಸಭೆ ಸಾಕ್ಷಿಯಾಗಿದೆ. ಒಂದ್ ಕಡೆ ಮಹಿಳಾ ಮೀಸಲಾತಿಯ ಐತಿಹಾಸಿಕ ಜಾರಿ, ಮತ್ತೊಂದು ಕಡೆ ಲೋಕಸಭಾ ಸ್ಥಾನಗಳ ಸಂಖ್ಯೆಯನ್ನು ಬರೋಬ್ಬರಿ 850ಕ್ಕೆ ಏರಿಸುವ ಬೃಹತ್ ಪ್ಲಾನ್. ಈ ಮಸೂದೆಗಳ ಮಂಡನೆಯ ಬೆನ್ನಲ್ಲೇ ಸದನದಲ್ಲಿ ಈಗ ಹೈ ವೋಲ್ಟೇಜ್ ಚರ್ಚೆ ಶುರುವಾಗಿದೆ. ದಕ್ಷಿಣ ಭಾರತಕ್ಕೆ ನ್ಯಾಯ ಸಿಗುತ್ತಾ? ಮಹಿಳಾ ಶಕ್ತಿಗೆ ಸಿಗಲಿರುವ ಬಲ ಎಷ್ಟು? ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. These permutation and combination is going to give the southern states as best a deal. जब जाति जनगणना का सवाल आएगा, ये भी मैं आज पूरी तरह से स्पष्ट कर देना चाहता हूँ. इतने बड़े देश का आधा जिम्मा जो उठा रहे हैं, उनका भी कोई हक बनता है यहाँ आने का. ದೇಶದ ಚುನಾವಣಾ ನಕ್ಷೆ ಬದಲಿಸಲು ಕೇಂದ್ರದ ಮಾಸ್ಟರ್ ಪ್ಲಾನ್. ದಕ್ಷಿಣ ರಾಜ್ಯಗಳಿಗೆ ಬಂಪರ್ ಡೀಲ್ ಎಂದ ತೇಜಸ್ವಿ. ಕೇಂದ್ರ ಸರ್ಕಾರದ ನಡೆ ಸಮರ್ಥಿಸಿ ವಿಪಕ್ಷಗಳನ್ನ ಕುಟುಕಿದ ಮೋದಿ. पद जाने का डर नहीं लगता है, उसको लगता है हम सुरक्षित यार वहां दे दो. ದೇಶದ ರಾಜಕೀಯ ಇತಿಹಾಸದಲ್ಲೇ ಹೊಸ ಭಾಷ್ಯ ಬರೆಯಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಭಾರತದ ಚುನಾವಣಾ ನಕ್ಷೆಯನ್ನೇ ಬದಲಿಸಬಲ್ಲ 3 ಬೃಹತ್ ಮಸೂದೆಗಳನ್ನ ಇವತ್ತು ಲೋಕಸಭೆಯಲ್ಲಿ ಮಂಡಿಸಲಾಯಿತು. ಮಹಿಳಾ ಮೀಸಲಾತಿಯನ್ನ ತಕ್ಷಣವೇ ಜಾರಿಗೆ ತರುವ ಸಂವಿಧಾನದ 131ನೇ ತಿದ್ದುಪಡಿ, ಲೋಕಸಭೆಯ ಸ್ಥಾನಗಳನ್ನ 543ರಿಂದ 850ಕ್ಕೆ ಏರಿಸುವ ಕ್ಷೇತ್ರ ಮರುವಿಂಗಡಣೆ ಮಸೂದೆ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೂ ಮೀಸಲಾತಿ ವಿಸ್ತರಿಸುವ ವಿಧೇಯಕಗಳನ್ನ ಕೇಂದ್ರ ಸಚಿವರಾದ ಅಮಿತ್ ಶಾ ಮತ್ತು ಅರ್ಜುನ್ ರಾಮ್ ಮೇಘವಾಲ್ ಮಂಡಿಸಿದರು. ಈ ಐತಿಹಾಸಿಕ ಬದಲಾವಣೆಗೆ ಮುನ್ನುಡಿ ಬರೆಯಲಾಗಿದೆ. डिलिमिटेशन कमीशन एक्ट के अंदर कोई बदलाव नहीं किया है. फुल स्टॉप कोमा में आपका डिलिमिटेशन कमीशन एक्ट को हमने रिपीट किया है. अगर आपने उस वक्त मैनिपुलेशन किया है तो मैं इतना कह सकता हूँ, आप कह रही हो कि इससे मैनिपुलेशन होगा, तो आपने अगर उस वक्त एक्ट का उपयोग कर मैनिपुलेशन किया होगा. ಮಹಿಳಾ ಮೀಸಲಾತಿ, ಕ್ಷೇತ್ರ ಮರುವಿಂಗಡಣೆ ಬಿರುಗಾಳಿ. ಸಂಸತ್ತಿನಲ್ಲಿ 272 ಸ್ಥಾನಗಳು ಮಹಿಳೆಯರ ಪಾಲಿಗೆ ಮೀಸಲು. ಕ್ಷೇತ್ರ ಮರು ವಿಂಗಡಣೆಯಿಂದ ದಕ್ಷಿಣ ಭಾರತಕ್ಕೆ ಅನ್ಯಾಯವಾಗಲಿದೆ ಎಂಬ ವಾದಕ್ಕೆ ಸಂಸದ ತೇಜಸ್ವಿ ಸೂರ್ಯ ಅಂಕಿ ಅಂಶಗಳ ಸಮೇತ ತಿರುಗೇಟು ಕೊಟ್ಟಿದ್ದಾರೆ. ಪ್ರತಿ ರಾಜ್ಯದ ಸಂಸದರ ಸಂಖ್ಯೆ ಹೆಚ್ಚಾಗಲಿದ್ದು ಇದಕ್ಕಿಂತ ಉತ್ತಮ ಡೀಲ್ ದಕ್ಷಿಣಕ್ಕೆ ಸಿಗೋದಕ್ಕೆ ಸಾಧ್ಯವಿಲ್ಲ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. Redistribution or by taking away all of these things and only basing it on population, none of these permutation and combination is going to give the southern states as best a deal as what Narendra Modi government has now given by this 50% proportionate increase in the population in the seats formula. ಕ್ರೆಡಿಟ್ ರಾಜಕೀಯ ಬಿಡಿ, ಮಹಿಳಾ ಶಕ್ತಿಗೆ ಬೆಂಬಲ ಕೊಡಿ. ಸಂಸತ್ತಿನಲ್ಲಿ ಪ್ರಧಾನಿ ಮೋದಿ ಭಾವನಾತ್ಮಕ ಕರೆ. ಮಹಿಳಾ ಮೀಸಲಾತಿ ವಿರೋಧಿಸುವವರಿಗೆ ಪ್ರಧಾನಿ ಮೋದಿ ಸದನದಲ್ಲಿ ನೇರ ವಾರ್ನಿಂಗ್ ಕೊಟ್ಟಿದ್ದಾರೆ. ಐತಿಹಾಸಿಕ ಮಸೂದೆಯನ್ನ ವಿರೋಧಿಸುವವರನ್ನ ದೇಶದ ನಾರಿ ಶಕ್ತಿ ಎಂದಿಗೂ ಕ್ಷಮಿಸಲ್ಲ, ನೀವು ಭಾರಿ ಬೆಲೆ ತೆರಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ನಮಗೆ ಕ್ರೆಡಿಟ್ ಬೇಡ, ರಾಜಕೀಯ ಬದಿಗಿಟ್ಟು ಬೆಂಬಲ ನೀಡಿ ಅಂತ ಮನವಿ ಮಾಡಿರೋ ಮೋದಿ ದೇಶದ 50% ಮಹಿಳೆಯರು ನೀತಿ ನಿರೂಪಣೆಯಲ್ಲಿ ಭಾಗಿಯಾಗೋದೇ ನಿಜವಾದ ವಿಕಸಿತ ಭಾರತ ಅಂತ ಘೋಷಣೆ ಮಾಡಿದ್ದಾರೆ. राजनीति के तराजू से न तोले. हम जब भी कुछ निर्णय करने जा रहे हैं तो देश के इतने बड़े देश का आधा जिम्मा जो उठा रहे हैं, उनका भी कोई हक बनता है यहाँ आने का. हमें रोकना नहीं चाहिए. ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶವಿಲ್ಲ, ಅಮಿತ್ ಶಾ. 2027ರ ಜನಗಣತಿಯಲ್ಲೇ ನಡೆಯಲಿದೆ ಜಾತಿ ಗಣತಿ. ಗೃಹ ಸಚಿವ ಅಮಿತ್ ಶಾ ವಿಪಕ್ಷಗಳ ವಿರುದ್ಧ ಅಕ್ಷರಶಃ ಗುಡುಗಿದ್ದಾರೆ. ಧರ್ಮಾಧಾರಿತ ಮೀಸಲಾತಿಗೆ ಸಂವಿಧಾನದಲ್ಲಿ ಅವಕಾಶವೇ ಇಲ್ಲ ಅಂತ ಸ್ಪಷ್ಟಪಡಿಸಿದ ಅಮಿತ್ ಶಾ, ಮುಸ್ಲಿಂ ಮೀಸಲಾತಿಗಾಗಿ ಪಟ್ಟು ಹಿಡಿದ ಅಖಿಲೇಶ್ ಯಾದವ್ಗೆ ನಿಮ್ಮ ಪಕ್ಷದಿಂದಲೇ ಮುಸ್ಲಿಂ ಮಹಿಳೆಯರಿಗೆ ಟಿಕೆಟ್ ನೀಡಿ ಅಂತ ಸವಾಲ್ ಹಾಕಿದ್ದಾರೆ. सरकार की कैबिनेट ने नरेंद्र मोदी जी के नेतृत्व में जाति जनगणना करने का निर्णय कर लिया है. अगली जनगणना जाति जनगणना होने वाली है. एक भ्रांति फैलाई जा रही है कि अभी जो प्रश्न पूछे जा रहे हैं उसमें
जाति का जिक्र नहीं है। मान्यवर, जनगणना जो जिनका डिटेल अभ्यास है उनको मालूम होगा, जनगणना 2 हिस्सों में होती है। पहले सभी मकानों को इंगित किया जाता है और उसके बाद में जो बिल्डिंग्स होते हैं इसके अंदर रहने वाले बंदों को इंगित किया जाता है। तो बिल्डिंग की अभी तक कोई जाति की व्यवस्था हुई नहीं है, होगी तब इसको भी गिन लेंगे भी। अभी तक बिल्डिंग की कोई जाति व्यवस्था नहीं है मान्यवर। जब व्यक्तियों की जाति गिनी जाएगी तब जाति जनगणना का सवाल आएगा। ये भी मैं आज पूरी तरह से स्पष्ट कर देना चाहता हूं। मान्यवर, उन्होंने कहा कि 850 का आंकड़ा कहां से आया, ये मैं समझाता हूं। ಹಳೆಯ ಪದ್ಧತಿಗೆ ಬ್ರೇಕ್, ಹೊಸ ಪರ್ವಕ್ಕೆ ನಾಂದಿ. 2029 ವೇಳೆಗೆ ಪಕ್ಕ ಆಗಲಿದೆ ಮಹಿಳಾ ಕೋಟಾ. ಕ್ಷೇತ್ರ ಮರು ವಿಂಗಡಣೆ ಹೆಸರಿನಲ್ಲಿ ಸುಳ್ಳು ಸುದ್ದಿ ಹರಡಬೇಡಿ ಅಂತ ಸಚಿವ ಕಿರಣ್ ರಿಜಿಜು ವಿಪಕ್ಷಗಳಿಗೆ ಎಚ್ಚರಿಸಿದ್ದಾರೆ. 2029 ವೇಳೆಗೆ ಮಹಿಳಾ ಮೀಸಲಾತಿ ಪಕ್ಕಾ ಮಾಡಲು 2027 ಜನಗಣತಿಯಿಂದ ಡಿಲಿಮಿಟೇಷನ್ ಪ್ರಕ್ರಿಯೆಯನ್ನೇ ಪ್ರತ್ಯೇಕಿಸಲು ಸರ್ಕಾರ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಿದೆ. ಶುಕ್ರವಾರ ಸಂಜೆ 4 ಗಂಟೆಗೆ ಈ 3 ಮಸೂದೆಗಳ ಮೇಲೆ ಮತದಾನ ನಡೆಯಲಿದೆ. ಲೋಕಸಭೆಯ 850 ಸ್ಥಾನಗಳ ಏರಿಕೆ ಮತ್ತು ಮಹಿಳಾ ಮೀಸಲಾತಿಯ ಈ ಅಗ್ನಿ ಪರೀಕ್ಷೆಯಲ್ಲಿ ಕೇಂದ್ರ ಸರ್ಕಾರ ಗೆದ್ದು ಬೀಗುತ್ತಾ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ. मैं कहता हूं, अगर हम सब साथ में जाते हैं तो इतिहास गवाह है कि किसी एक के राजनीतिक पक्ष में नहीं जाएगा. ಒಟ್ನಲ್ಲಿ ದಶಕಗಳ ಕನಸಾಗಿದ್ದ ಮಹಿಳಾ ಮೀಸಲಾತಿ ಹಾಗೂ ದೇಶದ ರಾಜಕೀಯ ಭವಿಷ್ಯವನ್ನೇ ನಿರ್ಧರಿಸಲಿರುವ ಕ್ಷೇತ್ರ ಮರುವಿಂಗಡಣೆ ಮಸೂದೆಗಳು ಈಗ ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿವೆ. ಒಂದು ಕಡೆ ಸರ್ಕಾರದ ಐತಿಹಾಸಿಕ ಹೆಜ್ಜೆ, ಮತ್ತೊಂದು ಕಡೆ ವಿಪಕ್ಷಗಳ ಆತಂಕ ಹಾಗೂ ವಾದ ಪ್ರತಿವಾದಗಳ ನಡುವೆ ಇಡೀ ದೇಶದ ಕಣ್ಣು ಇದೀಗ ಸಂಸತ್ತಿನತ್ತ ನೆಟ್ಟಿದೆ. ಶುಕ್ರವಾರ ನಡೆಯಲಿರುವ ಮತದಾನ ಭಾರತದ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ಹೊಸ ಮೈಲಿಗಲ್ಲಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. और बगैर पंचायत का हो जाता है, 50% तक पहुंच गए. मैं राजनीतिक दृष्टि से और भी एक रघुवीर नायक, न्यूज डेस्क, जी कन्नड़ा न्यूज.